ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬಿಸಿಲು ತುಂಬ ಜೋರಾಗಿದೆ. 1:30 ಎಷ್ಟು ಟೈಮ್ ಆಯಿತು? 2 ಕಾಲೇ ಆಯಿತು. ಊಟ ಮಾಡಬೇಕು. ಬಟ್ ಊಟ ಮಾಡೋಕ್ಕೆ ಮುಂಚೆ ಒಂಚೂರು ವ್ಲಾಗ್ನ ಶುರು ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಅಡುಗೆ ಎಲ್ಲ ರೆಡಿ ಇದೆ. ಪಾಲಕ್ ಪನ್ನೀರ್ ಮಾಡಿ ಇವತ್ತು, ಜೊತೆಗೆ ಚಪಾತಿ ಮಾಡ್ಕೋಬೇಕು. ಬೆಳಿಗ್ಗೆ ರವೆ ಇಡ್ಲಿ ಆಗಿತ್ತು, ಚಟ್ನಿ ಆಗಿತ್ತು. ಮಾವಿನ ಹಣ್ಣಂತೂ ನಡೀತಾನೆ ಇರುತ್ತೆ ಸೀಸನ್ ಅಂದಮೇಲೆ. ಬ್ಯಾಕ್ಗ್ರೌಂಡಲ್ಲಿ ಶಬ್ದ ಬರ್ತಿರುತ್ತೆ. ಮೇಲ್ಗಡೆ ಮನೆಯಲ್ಲೋ ಅಕ್ಕಪಕ್ಕದಲ್ಲೋ ಏನಾರೋ ಕೆಲಸ ನಡೀತಿರುತ್ತಲ್ವ, ಹಾಗಾಗಿ ಶೆಕೆ ಎಷ್ಟಿರೋದ್ರಿಂದ ಫ್ಯಾನ್ ಹಾಕ್ಕೊಳ್ದೆ ಮಾತಾಡೋದಕ್ಕಾಗೋದೇ ಇಲ್ಲ, ವ್ಲಾಗ್ ಮಾಡೋದಕ್ಕಾಗೋದೇ ಇಲ್ಲ. ಸೊ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಏನು ನೋಡ್ತೀರಾ, ಲಾಸ್ಟ್ ಸಂಡೇ ನಾನು ಇದಕ್ಕೆ ಹೋಗಿದ್ದೆ. ತುಂಬ ವರ್ಷಗಳ ನಂತರ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ತು. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಬರ್ತಾ ಈಶಾಗೆ ಹೋಗಿದ್ದೆ, ಚಿಕ್ಕಬಳ್ಳಾಪುರ. ನಿಮ್ಮಲ್ಲಿ ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡಿ ಕೂಡ ಹೇಳ್ತಿರ್ತೀರಾ, ಬೃಂದ ಕೊಯಂಬತ್ತೂರಿಗೆ ಹೋಗಿ ನೋಡ್ಕೊಂಡು ಬನ್ನಿ, ನಮಗೂ ಕೂಡ ತೋರಿಸಿ ವ್ಲಾಗ್ ಮಾಡಿ. ಮತ್ತು ಕೆಲವ್ರು ಹೇಳ್ತಿದ್ರ ನಾವು ಹೋಗಿ ಬಂದ್ವಿ, ನಮ್ಮ ಎಕ್ಸ್ಪೀರಿಯನ್ಸಿಗೆ ಇದು ಫೋಟೋ ಕೂಡ ಶೇರ್ ಮಾಡಿದ್ರಿ. ನಾನು ಕೂಡ ನೋಡಿದ್ದೀನಿ. ಹೋಗೋಕ್ಕಾಗಿಲ್ಲ, ರಜಾ ಎಲ್ಲ ಸಿಕ್ಕಿದಾಗ ನೆಕ್ಸ್ಟ್ ಅವಕಾಶ ಆದಾಗ ಖಂಡಿತ ಹೋಗ್ಬರ್ತೀನಿ. ಸೊ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು, ಈಶಾಗೆ ಹೋಗಿದ್ದು, ಅದನ್ನೆಲ್ಲ ನೀವು ನೋಡ್ಕೊಂಡು ಬನ್ನಿ. ಅಲ್ಲಿ ಕೂಡ ಸ್ವಲ್ಪ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಬೇಕು ಅಂತ ಅವತ್ತು ಅಂದ್ಕೊಂಡಿರಲಿಲ್ಲ, ಹಾಗಾಗಿ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗಿರಲಿಲ್ಲ. ಫೋನ್ನಲ್ಲಿ ಏನೆಲ್ಲ ನಾನು ಮಾಡೋಕ್ಕೆ ಸಾಧ್ಯ ಆಯಿತೋ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಈಶಾದಲ್ಲಿ ಹಿಂದೆ ಕೂಡ ಹೋಗಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಈಶಾದಲ್ಲಿ ಈ ಸತಿ ನಾನು ಲೇಸರ್ ಶೋ ನೋಡೋದಕ್ಕೆ ಅವಕಾಶ ಆಯಿತು ನನಗೆ. ಅಂದರೆ ತುಂಬ ಲೇಟ್ ಆಗುತ್ತಲ್ವ, ಈಗ ಸಂಜೆ ಮೇಲೆ ಕತ್ಲಾಗಬೇಕು. ಸುಮಾರು 7:30 ಅಥವಾ 7:45 ಶುರು ಆಯಿತು ಅನ್ಸುತ್ತೆ. 7:45 ಶುರುವಾಗತ್ತದು. ಅದಾದಮೇಲೆ 1 hour ಕಾರ್ಯಕ್ರಮ. ಅಂದರೆ ಫಸ್ಟು ಚಾಂಟಿಂಗ್ ಆಗುತ್ತೆ, ಪ್ರೇಯರ್ಸ್ ಎಲ್ಲ ಹೇಳ್ತಾರೆ. ಅದೆಲ್ಲ ಆದಮೇಲೆ ಲೇಸರ್ ಶೋ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. 1 ಗಂಟೆಗಳ ಕಾಲ ಇದೆಲ್ಲ ಕಾರ್ಯಕ್ರಮ ನಡೆಯುತ್ತೆ. ಒಂದು 25-30 ನಿಮಿಷ ಲೇಸರ್ ಶೋ ನಡೆಯುತ್ತೆ, ತುಂಬ ಚೆನ್ನಾಗಿದೆ. ನಾನು ನೋಡೋದಕ್ಕೆ ಈ ಸತಿ ಆಯಿತು. ಸೊ ಅದನ್ನು ನೋಡ್ಕೊಂಡು ಬಂದೆ. ಎಲ್ಲದೂ ನೀವು ನೋಡ್ಕೊಂಡು ಬನ್ನಿ. ಕೈನಲ್ಲಿ ಏನು ಇಟ್ಕೊಂಡಿದ್ದೀನಿ, ಎಸ್, ಇದೆರಡು ಲಿಪ್ ಬಾಮು. ನಾನು ತರಿಸ್ದಾಗಲೂ ನಿಮ್ಗೆ ಹೇಳಿದ್ದೆ ಅನಿಸುತ್ತೆ, ಕುಂಕುಮಾದಿ ಅಂಥೇಳಿ. ಇದ್ರದ್ದು ಲಿಪ್ ಬಾಮ್ ಇದು, ಕುಂಕುಮಾದಿ ಅಂತಲೇ ಅನ್ಕೋತೀನಿ. ಎಸ್, ಕುಂಕುಮಾದಿ ಅಂತ ಈ ಲಿಪ್ ಬಾಮು. ಇದು ಒಂದು ಪಿಂಕ್ ಶೇಡು, ಇನ್ನೊಂದು ಈ ಕಲರ್ ಬರುತ್ತೆ, ಕಾಣಿಸ್ತಿದೆಯಲ್ಲ. ಇದೆರಡು ತುಂಬ ಚೆನ್ನಾಗಿದೆ. ಇದು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಈ ಪಿಂಕ್ ಶೇಡ್ ಇದೆಯಲ್ಲ, ಇದಂತೂ ಹಚ್ಕೊಂಡ್ರೆ ಲಿಪ್ಸ್ಟಿಕ್ ಥರ ಇರುತ್ತೆ. ಈಗ ನಾನು ಹಚ್ಕೊಂಡಿರೋದು ಎಸ್ಟಿ ಲಾಡರ್ದು ರೆಬಿಲಿಯಸ್ ರೋದು. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿ ನೀವು ಕೂಡ ತೊಗೊಂಡಿದ್ದೀರಾ ಅಂತ ನನಗೆ ಗೊತ್ತು. ತುಂಬ ಹಿಂದೆ ಹೇಳಿದ ನೆನಪು ನನಗೇನೆ. ಇದು ಲಿಪ್ ಬಾಮು ಹೆಚ್ಚು ಕಡಿಮೆ ಇದೇ ಥರ ಶೇಡ್ ಕೊಡುತ್ತೆ, ಕಲರ್ ಶೇಡ್ ಬರುತ್ತೆ. ಟ್ರೈ ಮಾಡಿ ನೋಡಿ. ಲಿಂಕನ್ನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದ್ಸರಿ ಮರ್ತೋಗಿರುತ್ತೆ, ನೀವು ಕೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ತೀನಿ. ಇದು ಲಿಪ್ಸ್ಟಿಕ್ಕು ಈ ಥರನೇ ಹೆಚ್ಚು ಕಡಿಮೆ ಲಿಪ್ ಲೈನರ್ ಜೊತೆ ಹಚ್ಕೊಂಡ್ರೆ ಇಷ್ಟು ನಿಮಗೆ ಅಂದರೆ ಸ್ವಲ್ಪ ಏನಂತಾರೆ ಕವರೇಜ್ ಸಿಗದೆ ಇರ್ಬೋದು. ಬಟ್ ಲಿಪ್ ಬಾಮಿಗೆ ಇದು ತುಂಬ ಚೆನ್ನಾಗಿದೆ. ಹಾಗೆಯೇ ಸ್ವಲ್ಪ ಡ್ರೈ ಆಗಿದ್ರೆ ಲಿಪ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿ ಒಂಥರ ಹೀಲ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇದರೊಳಗೆ ಏನೇನೋ ಬಟರ್ಗಳೆಲ್ಲ ಇದೆ, ಹೀಲಿಂಗ್ ಪ್ರಾಪರ್ಟೀಸ್ ಇರೋವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಬಟ್ ಇದು ಚೆನ್ನಾಗಿದೆ. ಇದು ಪ್ರೈಸ್ ವೈಸು ಕೂಡ ಇದೇನು ಜಾಸ್ತಿ ಇಲ್ಲ, ಇದು ಕೂಡ ಚೆನ್ನಾಗಿ. ಆಮೇಲೆ ವಿಶ್ ಕೇರ್ನವ್ರದ್ದು ನಿಮಗೆ ಟಿಂಟ್ ಬೇಡ ಅಂತ ಅಂದರೆ ವಿಶ್ ಕೇರ್ನವ್ರದ್ದು ಕೂಡ ಚೆನ್ನಾಗಿದೆ. ಈ ಲಿಪ್ಸಿಗೆ ಹಚ್ಕೊಳ್ತಿದ್ನಲ್ಲ, ತುಂಬ ದಿವಸ ಆದಮೇಲೆ ಇದನ್ನು ಹಚ್ಕೊಂಡೆ. ಆವಾಗ ನೆನಪಾಯಿತು, ಇದ್ರ ಶೇಡು ಮತ್ತು ಲಿಪ್ ಬಾಮಿಂದು ಒಂದೇ ಥರ ಇದಿಲ್ಲ ಅಂತ, ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ಇದಿಷ್ಟು ಆಯಿತು. ಇವಾಗ ನೀವು ಹೋಗಿ ನಾನಲ್ಲಿ ವೀಕೆಂಡ್ ಏನು ನೋಡ್ಕೊಂಬಂದಲ್ಲ ಅದನ್ನೆಲ್ಲ ನೀವು ನೋಡ್ಕೊಂಡು ಬನ್ನಿ. ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಆಮೇಲೆ ಅಫ್ಕೋರ್ಸ್ ರೆಸಿಪಿ ಕೂಡ ನೋಡ್ತೀರಾ. ಈ ವ್ಲಾಗ್ ಮುಂದುವರಿಯುತ್ತೆ. ಹೊರಡೋದಕ್ಕೆ ಮುಂಚೆ ತಿಂಡಿ ತಿನ್ಬೇಡ ಅಂತ ಅಂದ್ಕೊಂಡ್ವಿ. ಹಾಗಾಗಿ NMHಗೆ ಬಂದಿದ್ದೀವಿ. ನ್ಯೂ ಮಾಡರ್ನ್ ಹೋಟೆಲು, ಸಜ್ಜನ್ ರಾವ್ ಸರ್ಕಲ್ಲು, ಬೆಂಗಳೂರಲ್ಲಿರೋ ಅಂಥದ್ದು. ಇಲ್ಲಿ ನನಗಿಲ್ಲಿ ಇಡ್ಲಿನೂ ಇಷ್ಟ ಆಗುತ್ತೆ, ದೋಸೆನೂ ಇಷ್ಟ ಆಗುತ್ತೆ. ಇಲ್ಲಿ ಉದ್ದಿನಬೇಳೆ ಅಕ್ಕಿ ತರಿ ಹಾಕಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ವಡೆ ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಒಳಗಡೆ ಒಂದು ರೀತಿ ಹಗುರವಾಗಿತ್ತು, ಅಂದರೆ ಸ್ಪಾಂಜ್ ಥರ ಟೆಕ್ಸ್ಚರ್ ಇತ್ತು ಅಂತ ಹೇಳ್ಬೋದು. ಉದ್ದಿನಬೇಳೆಯಲ್ಲಿ ವಡೆ ಮಾಡಿದಾಗ ಅದನ್ನು ತಿರುವಿ ಚೆನ್ನಾಗಿ ಹುದುಗ್ ಬರಬೇಕು. ಕೆಲವರು ಕೈಯಲ್ಲಿ ಬೀಟ್ ಮಾಡ್ತಾರೆ, ಅಥವಾ ತಿರುಗಬೇಕಾದ್ರೇ ಎಷ್ಟು ಚೆನ್ನಾಗಿ ತಿರುವಿರ್ತಾರೆ ಅಂದರೆ ತುಂಬ ಫ್ಲಫಿಯಾಗಿ ಒಳಗಡೆ ಒಳ್ಳೆ ಸ್ಪಾಂಜ್ ಥರ ಇರೋ ಹಾಗೆ ವಡೆ ಟೆಕ್ಸ್ಚರ್ ಬಂದಿರುತ್ತೆ. ಇಲ್ಲೂ ಕೂಡ ಹಾಗೆ ಇತ್ತು, ಚೆನ್ನಾಗಿತ್ತು. ಇಡ್ಲಿ ವಡೆ ಎರಡೂ. ಉಪ್ಪು ಚೂರು ಕಡಿಮೆ ಇತ್ತು ಚಟ್ನಿಗೆ. ಸಾಂಬಾರು ಚೆನ್ನಾಗಿತ್ತು. ಸಾಂಬಾರು ನೀರಾಗಿದ್ದರೂ ನೀರಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇಡ್ಲಿ ನನಗೆ ಇಲ್ಲಿ ಅಂದರೆ ಇಷ್ಟ ಆಗುತ್ತೆ. ಬೇರೆ ಕಡೆ ಇವತ್ತಿನ ದಿವಸ ಎಷ್ಟು ಏನಂತಾರಲ್ಲ ಕಲಬೆರಕೆ ಇಡ್ಲಿ ಆಗೋಗಿದೆ. ಬರೀ ಅಕ್ಕಿ ತರಿಲಿ ಮಾಡ್ತಾರೆ, ಆಮೇಲೆ ಅವಲಕ್ಕಿಲಿ ಮಾಡ್ತಾರೆ.
ಇಡ್ಲಿಗೆ ಉದ್ದಿನಬೇಳೆ ಅಕ್ಕಿ ಯಾವ ರೇಷ್ಯೋದಲ್ಲಿ ಹಾಕಬೇಕೋ ಆ ರೇಷ್ಯೋದಲ್ಲಿ ಹಾಕಿ ಮಾಡೋದೇ ಕಡಿಮೆ ಆಗೋಗಿದೆ ಅಂತ ಹೇಳ್ಬೋದು. ಇಲ್ಲಂತೂ ಅಕ್ಕಿ ತರಿ ಮತ್ತು ಉದ್ದಿನಬೇಳೆ ಜೊತೆಗೆ ಇಡ್ಲಿ ಮಾಡಿದ್ರು ಚೆನ್ನಾಗಿತ್ತು. ನೆಕ್ಸ್ಟು ಮಸಾಲೆ ದೋಸೆ ತರಿಸಿದ್ವಿ. ಮಸಾಲೆ ದೋಸೆ ಮೊದಲಿಂದನೂ ಹೇಗೆ ಬಂದಿದೆಯೋ ಹಾಗೆ, ಅಂದರೆ ಒಳಗಡೆ ಕೆಂಪು ಚಟ್ನಿ ಹಚ್ಬಿಟ್ಟು ಪಲ್ಯ ಇಟ್ಟು ಕೊಟ್ಟಿದ್ರು. ಇಲ್ಲೊಂಚೂರು ಮುಸುಕು ತೆಗೆದು ನೋಡೋಣ ಅಂತ ಪಲ್ಯನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಕೆಂಪು ಚಟ್ನಿ ಹಳೇ ಕಾಲದಿಂದನೂ, ಅಂದರೆ ಮಸಾಲೆ ದೋಸೆ ಟಿಪಿಕಲ್ ಹೇಗಿರಬೇಕೋ ಹಾಗಿತ್ತು ಅಂತ ಹೇಳ್ಬೋದು. ಇವತ್ತಿನ ದಿವಸ ಪುಡಿ ಮಸಾಲೆ, ಘೀ ಪುಡಿ, ಬೆಣ್ಣೆ ದೋಸೆ, ಈ ಬೆಣ್ಣೆ ಮಸಾಲೆ ದೋಸೆ ಏನೆಲ್ಲ ಬಂದಿದೆ ಅಲ್ವಾ. ಸೊ ಇದು ಮಸಾಲೆ ದೋಸೆ ಅಂದರೆ ನಮಗೆಲ್ಲ ನೆನಪಾಗುವಂಥ ಮಸಾಲೆ ದೋಸೆ ಅಂತ ಹೇಳ್ಬೋದು. ಇವತ್ತು ನಾನಾ ಥರ ಇದಾಗಿ ಹೋಗಿದೆ, ಏನಂತಾರೆ ವೆರೈಟೀಸ್ ಬಂದಿದೆ ಅಂತ ಹೇಳ್ಬೋದು. ಈಗ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಬೆಳಗಿಂದ ರಾತ್ರಿವರೆಗೂ ದೇವಸ್ಥಾನ ತೆಗೆದೇ ಇರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ದರ್ಶನಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ಮಧ್ಯಾಹ್ನದ ಹೊತ್ತು ಹೋದಾಗ ಸಾಮಾನ್ಯವಾಗಿ ಆ ಸಮಯದಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿರೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ತೆಗೆದೇ ಇತ್ತು. ಇವತ್ತಿನ ದಿವಸ ಭಾನುವಾರ, ಹಾಗಾಗಿ ಸಾಕಷ್ಟು ಜನ ಬಂದಿದ್ದರು. ಎಲ್ಲರಿಗೂ ದೇವ್ರ ದರ್ಶನ ಮಾಡಬೇಕು ಅನ್ನೋದಿರುತ್ತಲ್ವ. ಭಾನುವಾರ ದಿವಸ ಸ್ವಲ್ಪ ಪುರ್ಸೊತ್ತು ಸಿಗತ್ತೆ, ಅಂಥದ್ರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದಕ್ಕೂ ಈ ಸತಿ ಬಂದಿದ್ದಕ್ಕೂ ಸಾಕಷ್ಟು ಬದಲಾವಣೆ ಕಾಣಿಸ್ತು ಅಂತಲೇ ಹೇಳ್ಬೋದು. ದೇವಸ್ಥಾನ ಸುತ್ತಮುತ್ತ ಇರ್ಬೋದು, ಅಥವಾ ಈಗ ಹೋಗೋದಕ್ಕೆ ಕ್ಯೂ ಎಲ್ಲ ಸಾಲಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದಾರಲ್ಲ ಅದೆಲ್ಲ ಇರ್ಬೋದು. ತುಂಬ ಅಚ್ಚುಕಟ್ಟಾಗಿತ್ತು ಅಂತ ಹೇಳ್ಬೋದು. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ರಸ್ತೆ ಬದಿಲಿ ಈ ರೀತಿ ತರಕಾರಿ, ಹಣ್ಣು ಎಲ್ಲದೂ ಮಾರ್ತಿದ್ರು. ಮಾವಿನಕಾಯಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ತರಕಾರಿಗಳಿರ್ಬೋದು, ಎಲ್ಲ ಸೊಪ್ಪಿತ್ತು. ಸೊಪ್ಪು ಕೂಡ ಸಾಕಷ್ಟು ವೆರೈಟಿ ಇತ್ತು. ಎಲ್ಲದೂ ಕೂಡ ಮಾರ್ತಾಯಿದ್ರು. ಆದರೆ ಮಾವಿನಕಾಯಿ ತೊಗೊಂಡೆ ನಾನು. ಪಾಪ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಬಂದು ಮಾರ್ತಿರ್ತಾರಲ್ವ, ಅಂಥದ್ರಲ್ಲಿ ನಾವು ಕೂಡ ತೊಗೊಂಡ್ರೆ ಅವ್ರಿಗೂ ಒಂದು ಖುಷಿನೂ ಆಗುತ್ತೆ, ಅವ್ರಿಗೊಂದು ಜೀವನಕ್ಕೆ ಇದಲ್ವ, ಮಾರ್ಗ ಅಲ್ವಾ ಇದು. ನಾವು ಕೂಡ ತರಕಾರಿ ತೊಗೊಂಡ್ರೆ ನಮಗೂ ಕೂಡ ಫ್ರೆಶ್ ಆಗಿ ಸಿಗುತ್ತೆ ಅನ್ನೋದು ಒಂದು. ಹಾಗಾಗಿ ಇಲ್ಲಿ ಮಾವಿನಕಾಯಿ ತೊಗೊಂಡೆ, ಗಿಣಿಮೂತಿ ಮಾವಿನಕಾಯಿ. ಆದರೆ ಏನಾಯಿತು ಅಂದರೆ 1 kg ಎಷ್ಟು ತೊಗೊಂಡ್ರು ಪ್ರತಿಯೊಂದು ಹೆಚ್ಚಿದ್ರಲ್ಲೂ ಒಳಗಡೆ ಹುಳ ಇತ್ತು, ಏನೂ ಮಾಡೋಕ್ಕಲ್ಲ. ಆದರೆ ಕಾಯಿ ಚೆನ್ನಾಗಿತ್ತು, ಸೊಪ್ಪು ಕೂಡ ಚೆನ್ನಾಗಿತ್ತು. ಹಾಗೆ ಹಲಸಿನ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ, ತಿಂತಾ ಇದ್ದೆ. ಸಿಹಿ ಅಂತ ಇಲ್ಲ, ಸ್ವಲ್ಪ ಹುಳಿ ಇತ್ತು. ಆದರೆ ತೀರಾ ಏನು ತೆಗೆದು ಹೋಗೇ ಇರಲಿಲ್ಲ. ಇಲ್ಲಿ ದಾರಿಲಿ ಹೋಗ್ತಾ ಕರೆದಿದ್ದು ಪ್ಯಾಕೆಟ್ ಸ್ನ್ಯಾಕ್ಸು ತಿಂದು ಅದರಿಂದ ಒಂದಿಷ್ಟು ಪೊಲ್ಯೂಷನ್ನ ಮಾಡೋ ಬದಲು ನಮಗೆ ಮೊದಲಿಂದನೂ ಅದರದ್ದು ಅಭ್ಯಾಸ ಎಲ್ಲ ಇಲ್ಲ. ಅಂಥದ್ರಲ್ಲಂತೂ ಈ ಥರ ಹಣ್ಣು ಎಲ್ಲ ಏನಾದ್ರು ಸಿಕ್ಕಿದ್ರಂತೂ, ಎಳ್ನೀರು ಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ ಮಾರ್ತಿರ್ತಾರೆ. ಅಂಥದ್ದೇನಾದ್ರು ಸಿಕ್ಕಿದ್ರಂತೂ ಇನ್ನೂ ನಮಗೆ ಖುಷಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಫ್ಕೋರ್ಸ್ ಆರೋಗ್ಯಕ್ಕಂತೂ ಒಳ್ಳೆಯದು. ಹಲಸಿನ ಹಣ್ಣು ತಿಂದು 50 ರೂಪಾಯಿಗೆ 1 ಡಜನ್ ಅಷ್ಟು ಅಥವಾ 10 ತೊಳೆನ ಕೊಟ್ಟಿದ್ದು ನೆನಪು ಅನಿಸುತ್ತೆ. ಚೆನ್ನಾಗಿತ್ತು. ಸೊಪ್ಪು ಕೂಡ ತೊಗೊಂಡೆ. ನಾನು ನಿಮ್ಗೆ ಇಲ್ಲೇನು ತೋರಿಸಿಲ್ಲ. ಸೊಪ್ಪು ಕೂಡ ಈಗ ಬೆಂಗಳೂರಲ್ಲಾದರೆ 50 ರೂಪಾಯಿ, 60 ರೂಪಾಯಿ, 60 ರೂಪಾಯಿಗೆ ಸಿಕ್ಕರೆ ಖುಷಿ ಪಡಬೇಕಷ್ಟೇ. ಅಲ್ಲಿ ಸುಮಾರು 25-30 ರೂಪಾಯಿಗೆ ಒಂದೊಂದು ಕಟ್ ಸಿಗ್ತಾಯಿತ್ತು. ಹರವೆ ಸೊಪ್ಪು, ಹಾಗೆಯೇ ಪಾಲಕ್ ಸೊಪ್ಪು, ಆಮೇಲೆ ಇನ್ನೇನು ಸೊಪ್ಪು, ಇನ್ಯಾವುದೋ ಒಂದು ಸೊಪ್ಪು ತೊಗೊಂಡೆ. ಸರಿ, ಇವಾಗ ಮುಂದೆ ಬಂದ್ವಿ. ಈಶಾ ಕಡೆಗೆ ಇದು ಎಂಟ್ರೆನ್ಸ್ ಇದು. ಇದು ಎದುರುಗಡೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಇದು ಹರಿಹರ ಬೆಟ್ಟ. ಇಲ್ಲಿ ನೀವು ಟ್ರೆಕ್ಕಿಂಗ್ ಮಾಡ್ಬೋದು. ನಾನು ಹಿಂದೆ ಒಮ್ಮೆ ಬಂದಿದ್ದೆ. ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ. ಮಾಡ್ಬೋದು ಟ್ರೆಕ್ಕಿಂಗು, ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು. ಡಿಫಿಕಲ್ಟಿ ಲೆವೆಲ್ನ ಹೇಳೋದಾದರೆ ಈಗ ಬಿಸಿಲಿದೆ ಅಲ್ವಾ, ಬಿಸಿಲಲ್ಲಿ ಸ್ವಲ್ಪ ಹತ್ತೋದಕ್ಕೆ ಸಾಕಾಗ್ಬೋದು. ಯಾಕೆಂದರೆ ಕಲ್ಲಿನ ಬಂಡೆ, ಬಿಸಿಲು ಜೋರಾಗಿದ್ದಾಗ ಎರಡೂ ಕಡೆಯಿಂದ ಶಾಖ ಹೊಡಿತಾ ಇರುತ್ತೆ. ಈಗ ನಾವು ಆದಿಯೋಗಿ ಹತ್ರ ಬಂದಾಯಿತು. ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಇದ್ದರು. ನಿಮಗೆ ಜಾಸ್ತಿ ಜನ ಇದ್ದಾಗ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಅಂತಿದ್ರೆ ವೀಕ್ ಡೇಸಲ್ಲಿ ಹೋಗೋದು ಉತ್ತಮ ಅಂತ ನನಗನ್ಸಿದೆ. ನಾನು ಲಾಸ್ಟ್ ಟೈಮು ವೀಕ್ ಡೇನಲ್ಲೇ ಬಂದಿದ್ದು, ಆವಾಗ ಇಷ್ಟು ಜನ ಇರಲಿಲ್ಲ. ಆದರೆ ಇದೊಂದು ರೀತಿ ಎಕ್ಸ್ಪೀರಿಯನ್ಸು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈಗೂ ಸಾಕಷ್ಟು ಬದಲಾವಣೆ ಆಗಿದೆ, ಒಂದು ರೀತಿ ಉತ್ತಮ ರೀತಿಯಲ್ಲಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ
ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಗುವಂತಹ ಬೇರೆ ಬೇರೆ ಹಸುವಿನ ತಳಿಗಳೇನಿದೆಯಲ್ಲ ಅದನ್ನು ಇಲ್ಲಿ ನಾವು ನೋಡ್ಬೋದು. ಕರ್ನಾಟಕದ್ದಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಹಾಗೆಯೇ ಗುಜರಾತು, ರಾಜಸ್ಥಾನ ಎಲ್ಲದೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ಇದು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಮಕ್ಕಳಿಗೆ ಕರ್ಕೊಂಬಂದಾಗ ತೋರಿಸೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ಮಕ್ಕಳಿಗೆ ಹಾಲು ಹೇಗೆ ಬರುತ್ತೆ ಮನೆಗೆ ಅಂತ ಕೇಳಿದ್ರೆ ಪ್ಯಾಕೆಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವ್ರು ಅದನ್ನೇ ನೋಡ್ಕೊಂಡು ಬೆಳೆದಿರೋದು ಅಂತ ಹೇಳ್ಬೋದು. ಆದರೆ ಎಷ್ಟೋ ಸ್ಕೂಲು ಮನೆಗಳಲ್ಲಿ ಪ್ರಯತ್ನ ಅಂತೂ ಇವತ್ತು ನಡೀತಿದೆ ಎಲ್ಲದನ್ನು ತಿಳಿಯಪಡಿಸೋದಕ್ಕೆ, ಬೆಳೆ ಹೇಗೆ ಬೆಳಿತೀವಿ, ಹಾಲು ಹೇಗೆ ಬರುತ್ತೆ ಎಲ್ಲದನ್ನು ಕೂಡ. ಆದರೆ ಈ ಥರದ ಜಾಗಕ್ಕೆ ಬಂದಾಗ ಇದನ್ನು ತೋರಿಸಿದಾಗ ನಿಜವಾಗ್ಲೂ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ನನಗನ್ಸುತ್ತೆ. ಪ್ರತಿಯೊಂದು ರಾಜ್ಯದ ಅಲ್ಲಿಯ ಏನಂತಾರೆ ಲೋಕಲ್ ತಳಿಗಳಿದೆಯಲ್ಲ ಅದನ್ನು ಇಲ್ಲಿಟ್ಟಿದ್ರು. ಎಲ್ಲದೂ ಕೂಡ ಎತ್ತುಗಳೇ. ಹೇಳಿದ್ನಲ್ಲ ಪ್ರತಿಯೊಂದು ರಾಜ್ಯದ ಕೊನೆಗೆ ಯಾವ್ಯಾವ ರಾಜ್ಯದ್ದು ಯಾವ್ದು ಅಂತ ನಾನು ನಿಮಗೆ ಹೇಳ್ತೀನಿ. ಇದಕ್ಕೆ ನೀವು ಇಲ್ಲಿ ಇದಕ್ಕೆ ತಿನ್ಸೋದು ಕೂಡ ಮಾಡ್ಬೋದು. ಅಂದರೆ ಅವರು ಈ ಹಸುವಿಗೆ ಹಾಕುವಂತಹ ಏನು ಆಹಾರ ಇರುತ್ತಲ್ಲ ಅದನ್ನೆಲ್ಲ ಬಳಸಿ ಉಂಡೆಗಳನ್ನು ಮಾಡಿಟ್ಟಿರ್ತಾರೆ. ಅದನ್ನು ನೀವು ದುಡ್ಡು ಕೊಟ್ಟು ತೊಗೊಂಡು ನೀವಿಲ್ಲಿ ತಿನ್ನಿಸ್ಬೋದು. ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ, ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ನಮಗೆ ಬೇರೆ ಕಡೆ ಹೋದರೆ ಎಲ್ಲಿ ಸಿಗುತ್ತಲ್ವ. ಈ ಒಂದು ಏನಂತಾರಲ್ಲ ಈ ನೆಲದ ಈ ಮಣ್ಣಿನ ಸೊಗಡಿರೋಂಥ ಒಂದು ಈ ಕಾರ್ಯಕ್ರಮ ಏನಿರುತ್ತಲ್ಲ ಈ ಥರದ್ದೆಲ್ಲ ಇಂಥ ಜಾಗಕ್ಕೆ ಬಂದಾಗ ಸಿಗತ್ತೆ ಅಂತಲೇ ಹೇಳ್ಬೋದು. ಇದು ನಂಗೆ ತುಂಬ ಇಷ್ಟ ಆಗಿದೆ ಈ ಸತಿ ಈಶಾಗೆ ಹೋದಾಗ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಜನ ಬಂದು ದುಡ್ಡು ಕೊಟ್ಟು ಅದೇನು ಇಟ್ಟಿದ್ರಲ್ಲ ಲಡ್ಡು ಅಂತ ಇಟ್ಟಿದ್ರು ಅದನ್ನು 2 ಕೊಡ್ತಾರೆ. ನೀವು ಹೋಗ್ಬಿಟ್ಟು ಅವರೇ ತೋರಿಸ್ತಾರೆ ಯಾವುದಕ್ಕೆ ತಿನ್ನಿಸ್ಬೇಕು ಅಂಥೇಳಿ. ಯಾಕೆಂದರೆ ಸಾಮಾನ್ಯವಾಗಿ ಒಂದಕ್ಕೆ ತಿನ್ನಿಸ್ತಾ ಇರ್ತಾರೆ, ಮುಂದ್ಗಡೆ ಇರೋದಕ್ಕೆ ಎಲ್ಲದಕ್ಕೂ ಕೂಡ ಸಮವಾಗಿ ಹೋಗಲಿ ಅಂಥೇಳಿ ಅವರು ಕೂಡ ಬಂದು ಹೇಳ್ತಾಯಿದ್ರು ನೀವು ಇಲ್ಲಿ ತಿನ್ನಿಸ್ಬೋದು ಅಂಥೇಳಿ. ತುಂಬ ಜನಕ್ಕೆ ಹೆದರಿಕೆ ಆಯ್ತು. ಅಫ್ಕೋರ್ಸ್ ನನಗೂ ಕೂಡ ಹೆದರಿಕೆ ಆಗ್ತಿತ್ತು. ಆದರೆ ಏನೂ ಮಾಡಲ್ಲ, ತಿನ್ನಿಸಿ ಅಂತೆಲ್ಲ ಪಾಪ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ವ್ಯವಸ್ಥೆ. ಇಲ್ಲಿ ಹೋದಾಗೆಲ್ಲ ಪ್ರತಿ ಸತಿ ನಂಗೆ ಖುಷಿ ಕೊಡೋದೇನು ಅಂದರೆ ಪ್ರತಿಯೊಬ್ಬರು ಇಲ್ಲಿ ವಾಲಂಟಿಯರ್ಸೇ. ಇಲ್ಲಿ ಯಾರು ಕೂಡ ಈಶಾ ಕಡೆಯಿಂದ ಅಪಾಯಿಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಸರಿಯಾಗಿ ಹೀಗೆ ನೀವು ವರ್ತಿಸ್ಬೇಕು, ಹೀಗೆ ನೀವು ನಡ್ಕೊಂಡು ಹೋಗಬೇಕು ಅಂತ ಗೈಡ್ ಮಾಡೋವಂಥದ್ದು ಯಾರೂ ಇರಲ್ಲ. ಪ್ರತಿಯೊಬ್ಬರು ವಾಲಂಟಿಯರ್ಸೇ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದರೂ ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿರ್ತಾರೆ. ಎಲ್ಲೋ ನುಗ್ಲಾಟನೋ ಎಲ್ಲೋ ಒಂದು ಅವ್ಯವಸ್ಥೆನೋ ನನಗಂತೂ ಕಾಣಲಿಲ್ಲ. ಈ ಸತಿ ಹೋದಾಗಂತೂ ತುಂಬಾ ಜನ ಇದ್ದರು. ನಾವು ರಾತ್ರಿವರೆಗೂ ಇದ್ದು ಲೇಸರ್ ಶೋನ ನೋಡಿದ್ವಿ. ಅದು ಕೂಡ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ವ್ಯವಸ್ಥೆ ಇಲ್ಲಿ. ಅದು ಕೇರಳ, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಆ ಕಡೆದು ಅದು ಆಂಧ್ರ ಪ್ರದೇಶ್, ಆಮೇಲೆ ಗುಜರಾತ್, ಕರ್ನಾಟಕದ್ದಿದು, ಹಾಗೆಯೇ ಗುಜರಾತ್ದು ಗೀರ್ಕಾವ್ ಕಾಂಕ್ರೇಜ್, ಇದು ಅತಿ ಎತ್ತರದ್ದು, ಅದು ಕೂಡ ಗುಜರಾತಿಂದು. Ecstasy allowed him some movement. He danced wildly. When intensity peaked, he became utterly still. People saw that he was experiencing dimensions that no one had ever.
ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಯಾವಾಗ ಆಗುತ್ತೆ ಗೊತ್ತಾ, ಎಲ್ಲ ರೆಡಿ ಮಾಡಿಕೊಂಡು ರೆಕಾರ್ಡ್ ಬಟನ್ ಒತ್ತಕ್ಕೆ ಹೋದಾಗ ಕ್ಯಾಮ್ರಾದಲ್ಲಿ ಮೆಮೊರಿ ಕಾರ್ಡ್ ಇಲ್ಲ ಅಂತ ಗೊತ್ತಾಗೋದು. ಆವಾಗ ಮೆಮೊರಿ ಕಾರ್ಡ್ನ ಹುಡುಕೊಂಡು ಯಾವುದರಲ್ಲಿ ಇನ್ನು ನಾನು ಟ್ರಾನ್ಸ್ಫರ್ ಮಾಡಿರಲ್ವೋ, ಯಾವುದನ್ನು ಡಿಲೀಟ್ ಮಾಡೋಕ್ಕಾಗತ್ತೋ ಅದನ್ನ ನೋಡಿಕೊಂಡು ಹಾಕ್ಕೊಂಡು ಕೂರ್ಬೇಕಾಗತ್ತೆ. ಇದಾದರೆ ಎಲ್ಲ ಪ್ರಿಪೇರ್ ಆಗಿರ್ತೀವಲ್ಲ, ಅಂದರೆ ಏನು ಹೇಳಬೇಕು, ಏನು ತೋರಿಸ್ಬೇಕು ಅಂತ. ಇದು ರೆಕಾರ್ಡ್ ಮಾಡೋದಕ್ಕೆ ಮೆಮೊರಿ ಕಾರ್ಡೇ ಇಲ್ಲ ಅಂದ ತಕ್ಷಣ ಡಿಸಪಾಯಿಂಟ್ಮೆಂಟ್. ಮತ್ತು ಇನ್ನೊಂದು 10 ನಿಮಿಷದ ಕೆಲಸ ಆಗುತ್ತೆ. ಈಗಲೂ ಹಂಗೆ ಆಯಿತು. ನಾನು ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದೆ. ಬೆಳಗ್ಗೆ 5:15 ಹೇಳೋಣ ಅಂತ ಅಂದ್ಕೊಂಡು ಅಲಾರಾಮ್ ಇಟ್ಟಿದ್ದೆ, ಬಟ್ 5 ಗಂಟೆಗೆ ಎಚ್ಚರ ಆಗೋಯ್ತು. ಸರಿ, ಹಾಗಾಗಿ ನಿದ್ದೆ, ತಿಂಡಿ ಎಲ್ಲ ಆಗಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಕಣ್ಣು ಹೆಂಗೆ ಎಡೀತಿತ್ತು ಅಂದರೆ ಮಲ್ಕೊಳ್ತಿದ್ರೆ ಆಗೋದೇ ಇಲ್ಲ ಅಂತ ಅನ್ನಿಸ್ತು. ಸರಿ ಮಲ್ಕೊಳ್ಳೋಣ ಅಂತೇಳಿ ಒಂದು ಮುಕ್ಕಾಲು ಗಂಟೆ ಮಲಗಿದ್ದೆ. ಸೊ ಮಲಗಿದ್ಮೇಲೆ ಈ ವ್ಲಾಗ್ನ ಮುಗಿಸೋಣ. ನೆವರ್ ಎಂಡಿಂಗ್ ವ್ಲಾಗ್ ಆಗೋಗಿದೆ. ಎಷ್ಟು ಮೊನ್ನೆಯಿಂದ ನಡೀತಾನೆ ಇದೆ. ಅಫ್ಕೋರ್ಸ್ ಲಾಸ್ಟ್ ಸಂಡೇ ನಾನು ಟ್ರಾವೆಲ್ ಮಾಡಿದ್ದು ನಾನು ನಿಮಗೆ ತೋರಿಸಿದ್ದು. ಟ್ರಾವೆಲ್ ಅಲ್ಲ, ಒನ್ ಡೇ ಪಿಕ್ನಿಕ್ ಥರ ಅಂತ ಹೇಳ್ಬೋದು. ಸೊ ಈಗ ಬಾಕ್ಸಲ್ಲಿ ಏನಿದೆ ಹೇಳ್ತೀನಿ. ಹೊರಗಡೆ ಬಿಸಿಲಿಲ್ಲ, ಮೋಡ ಕವಿದಿದೆ. ನಿನ್ನೆಯಿಂದಲೂ ಹೆಚ್ಚು ಕಡಿಮೆ ಇದೇ ಥರನೇ ವಾತಾವರಣ ಇದೆ. ಹಾಗಾಗಿ ಸ್ವಲ್ಪ ಲೈಟಿಂಗಲ್ಲಿ ವ್ಯತ್ಯಾಸ ಆಗ್ತಿರ್ಬೋದು. ನಾನು ಯಾವುದು ಬೇರೆ ಲೈಟ್ ಯಾವುದು ಆನ್ ಮಾಡಿಲ್ಲ. ಹೊರಗಡೆಯಿಂದ ಏನು ಬೆಳಕು ಬರ್ತಿದೆಯೋ ಅಷ್ಟೇ. ಸೊ ಈ ಬಾಕ್ಸಲ್ಲಿ ಏನಿದೆ, ಒಂದು ಕಿಚನಿಗೆ ಸಂಬಂಧಪಟ್ಟಂಗೆ ಸಾಮಾನು ತರಿಸಿದೆ. ಒಳಗಡೆ ಸಾಮಾನಿರೋದು ಇಷ್ಟು ಪುಟ್ಟ ಬಾಕ್ಸ್ ಆದರೂ ದೊಡ್ಡ ಬಾಕ್ಸ್ ಇದು. ಇನ್ನೂ ಏನೇನೋ ಸಾಮಾನಿತ್ತು ಜೊತೆಗೆ, ಇದ್ರ ಜೊತೆಗೆ. ಹಾಗಾಗಿ ದೊಡ್ಡ ಬಾಕ್ಸಲ್ಲಿ ಕಳಿಸಿದ್ರು. ಅಮೆಝಾನಿಂದ ತರಿಸಿದ್ದು. ಏನು ತರಿಸಿದೆ, ಕ್ಯೂರಾದವ್ರದ್ದು ಚಾಪರ್ ಅಂದರೆ ನನ್ನ ಹತ್ರ ಒಂದು ಎಲೆಕ್ಟ್ರಿಕ್ ಚಾಪರ್ ಇದೆ. ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ಬೋರೋಸಿದ್ದು. ಇಲ್ಲೆಲ್ಲರೂ ಪಿಕ್ಚರ್ ಸೇರಿಸ್ತೀನಿ. ಸೊ ಅದಕ್ಕೆ ಇದು ಹ್ಯಾಂಡ್ ಹೆಲ್ಡ್ ಚಾಪರ್ ಆ ಥರ ಅನ್ಬೋದು. ಸೊ ಅದನ್ನು ತರಿಸಿದೆ. ಅಮೆಝಾನಲ್ಲಿ ಸೇಲ್ ನಡೀತಿದೆ. ಸಾಕಷ್ಟು ಒಳ್ಳೊಳ್ಳೆ ಐಟಮ್ಗಳು ಡಿಸ್ಕೌಂಟೆಡ್ ಪ್ರೈಸ್. ಸುಮಾರು ದಿವಸದಿಂದ ನೋಡ್ತಾ ಇದ್ದೆ ಇದನ್ನು ತೊಗೋಬೇಕು ಅಂಥೇಳಿ. ಸೊ ಇದನ್ನು ತರಿಸಿದೆ. ಇದಕ್ಕೆ ಡೀಟೇಲ್ಡಾಗಿ ಇದ್ರ ಬಗ್ಗೆ ಡೀಟೇಲ್ಡಾಗಿ ಒಂದು ಶಾರ್ಟ್ಸ್ನ ಮಾಡಿ ಹಾಕ್ತೀನಿ, ಏನೆಲ್ಲ ಮಾಡ್ಬೋದು ಅಂಥೇಳಿ ನೋಡೋದಕ್ಕೆ ಕಾಯ್ತಾಯಿರಿ. ಸೊ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೂ ಲೈಕ್ ಕೊಡೋದನ್ನು ಮರಿಬೇಡಿ. ಈ ವ್ಲಾಗು ಮುಗಿಸೋ ಸಮಯ ಬಂತು. ಈ ವ್ಲಾಗ್ ಮುಗಿಸೋದಕ್ಕೆ ಮುಂಚೆ ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನೀವು ಕೂಡ ಹೆಚ್ಚು ನೋಡಿ ಇಷ್ಟಪಟ್ಟು ಶೇರ್ ಮಾಡ್ತಿದ್ದಾಗ ನನಗೂ ಕೂಡ ವ್ಲಾಗ್ಗಳನ್ನ ಕ್ವಿಕ್ಕಾಗಿ ಅಪ್ಲೋಡ್ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಇಲ್ಲ ಅಂತಂದರೆ ಏನೋ ಒಂಥರ ಏನಂತಾರಲ್ಲ, ಉತ್ಸಾಹ ಇಲ್ದಂಗೆ ಆಗುತ್ತೆ. ಸೊ ನೀವು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಹೈಪ್ ಇರುತ್ತಲ್ಲ, ಪಾಯಿಂಟ್ಸ್ ಅದನ್ನು ಮಾಡೋದನ್ನು ಮರಿಬೇಡಿ. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೂ ಕೂಡ ಎಲ್ಲೋ ಅನಿಸಿರುತ್ತಲ್ವ ಇದು ಉಪಯುಕ್ತವಾಗಿದೆ ಅಂಥೇಳಿ. ನಾನು ಎಲ್ಲ ವ್ಲಾಗಲ್ಲೂ ಏನಾರೋ ಒಂದು ನಿಮ್ಗೆ ಉಪಯೋಗ ಬರೋವಂಥದ್ದು, ಎಂಟರ್ಟೈನಿಂಗ್ ಆಗಿರೋವಂಥದ್ದನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಅಕಸ್ಮಾತ್ ಕೆಲವು ಸತಿ ಏನಾಗುತ್ತೆ, ಒಂದು ಕನೆಕ್ಷನ್ ಕೊಡೋ ಥರದ್ರಲ್ಲಿ ಒಂದು ವ್ಲಾಗ್ನ ಮಾಡಲೇಬೇಕಾಗಿರುತ್ತೆ, ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ. ಸೊ ನಿಮ್ಗೆ ಆ ಥರ ಅನಿಸಿದಾಗ ಖಂಡಿತ ಆ ಹೈಪ್ ಪಾಯಿಂಟ್ಸ್ ಏನಿದೆಯಲ್ಲ ಅದನ್ನು ಕೊಡೋದನ್ನು ಮರಿಬೇಡಿ. ಶೇರ್ ಮಾಡಿ. ಹೆಚ್ಚಿಗೆ ವ್ಯೂಸ್ ಬರ್ತಿದ್ದಾಗ ಮಾಡೋದಕ್ಕೆ ನನಗೂ ಕೂಡ ಉತ್ಸಾಹ ಇರುತ್ತೆ. ಲೈಕ್ ಕೊಡಿ. ಸೊ ಇಷ್ಟು ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.